ಈ ನಡುವೆ ನಮ್ಮ ಪೊಲೀಸರು, ನಮ್ಮ ಸರ್ಕಾರ ಇಂಥ ಸಂದರ್ಭದಲ್ಲಿ ನೋಡಿ ಯಾಕೆ ಸಿದ್ದರಾಮಯ್ಯನವರು ಭಾಳ ಸ್ಟ್ರಾಂಗ್ ಆಗಿ ನಿಂತರು ಅಂತಂದರೆ, ಆ ವಿಡಿಯೋ ಮತ್ತು ಫೋಟೋ ನಾನು ಹೇಳಿದ್ನಲ್ಲ ಅದನ್ನು ಬ್ಲರ್ ಇಲ್ಲದೆ ಮುಖ್ಯಮಂತ್ರಿಗಳು ನೋಡಿದ್ದಾರೆ. ಅವ್ರು ಹೇಳಿದ್ರಂತ, ಏನ್ರಿ ಇವ ಮನುಷ್ಯನ ರಾಕ್ಷಸನ ಸಿದ್ದರಾಮಯ್ಯ ಹೇಳಿದಂಥ ಮಾತು. ನಟ ದರ್ಶನ್ ಕೇಸ್ನಲ್ಲಿ CM, DCM ಹಾಗೂ ಗೃಹ ಸಚಿವರು ತಟಸ್ಥರಾಗಿದ್ದಾರೆ. ದರ್ಶನ್ ಪರ ಯಾರೇ ಬ್ಯಾಟಿಂಗ್ ಮಾಡಿದ್ರು CM ಸಿದ್ದರಾಮಯ್ಯ ಕ್ಯಾರೆ ಅಂತ ಇಲ್ಲ. ಸರ್ಕಾರದ ಈ ನಿರ್ಧಾರದಿಂದಾಗಿ ನಟ ದರ್ಶನ್ಗೆ ಸಂಕಷ್ಟ ತಪ್ಪಲ್ಲ ಎನ್ನಲಾಗ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಇಂಚಿಂಚು ಮಾಹಿತಿಯನ್ನು ತರಿಸಿಕೊಂಡಿದ್ದಾರೆ. ಹಲ್ಲೆಯ CCTV ಫುಟೇಜ್ ನೋಡಿಯೇ ಖಡಕ್ ಆದೇಶ ನೀಡಿದ್ರಂತೆ. ರೇಣುಕಾಸ್ವಾಮಿ ಮೇಲೆ ದರ್ಶನ್ ಹಲ್ಲೆ ಮಾಡಿರೋ ದೃಶ್ಯ ಲಭ್ಯವಾಗಿದೆ. ಕಂಪ್ಲೀಟ್ CCTV ಫುಟೇಜ್ ಪೊಲೀಸರು ಸರ್ಕಾರಕ್ಕೆ ಸಿಕ್ಕಿದೆ. ವಿಡಿಯೋವನ್ನು CM, DCM ಹಾಗೂ ಗೃಹ ಸಚಿವರು ವೀಕ್ಷಣೆ ಮಾಡಿದ್ದಾರಂತೆ. ಯಾಕೆ ಕೆರಳಿದ್ರು ಸಿದ್ದರಾಮಯ್ಯನವರು? ಯಾಕಂದರೆ ನಿಮಗೆ ಸಿದ್ದರಾಮಯ್ಯನ ಪರಮಾಪ್ತರಾಗಿರುವಂಥ ಇಬ್ಬರು ಸಚಿವರು, ಸಿದ್ದರಾಮಯ್ಯನವರ ಮುಂದೆ ಬರೋ ಧೈರ್ಯ ಇಲ್ಲ ಅವರಿಗೆ. ಸಿದ್ದರಾಮಯ್ಯನ ನೋಡ್ರಿ, ನೀವು ರಾಜಕೀಯ ಸಿದ್ಧಾಂತವಾದಿಯಾಗಿ ಯಾವುದೇ ಮಾತುಗಳನ್ನು ಮಾತಾಡಿ. ಸಿದ್ದರಾಮಯ್ಯನವ್ರ ಮೇಲೆ ನಿನ್ನೆ ನಾವೇ ಹೇಳಿದ್ವಿ, ಏನು ಸರ್ ನಿಮ್ಮ ಟೈಮಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಆದಾಗ ಹೆಂಗಂದ್ರಿ, ಇವಾಗ ಹೆಂಗೆ? ಇದು ಸೈದ್ಧಾಂತಿಕ ಟೀಕೆ ಟಿಪ್ಪಣಿಗಳು. BJPಯವರು ಬರಲಿ, ಕಾಂಗ್ರೆಸ್ ಅವರು ಬರಲಿ, ನರೇಂದ್ರ ಮೋದಿ ಅವರು ಬರಲಿ, ಯಾರೇ ಬಂದರೂ ಕೂಡ ಇಲ್ಲಿ ಸಂವಿಧಾನ ಅಂತಿದೆ, ಇಲ್ಲೊಂದು ಕಾನೂನು ಅಂತಿದೆ. ಅದನ್ನು ಹೆಚ್ಚೆಚ್ಚು ಬಲಿಷ್ಠಗೊಳಿಸಬೇಕೇ ಹೊರತು ಅದು ನಮಗೆಲ್ರಿಗೂ ಒಂದೇ. ಅಲ್ಲಿ ಅಂಕಣ್ಣ ಶೀನಣ್ಣ ಮತ್ತೊಬ್ಬ ಆ ಜಾತಿ ಈ ಜಾತಿಯಿಂದ ಬರಲ್ಲ, ಎಲ್ಲ ಜಾತಿ ಒಂದೇ, ಎಲ್ಲರೂ ಸಮಾನರು, ಎಲ್ಲರಿಗೂ ಒಂದೇ ರೀತಿ ಶಿಕ್ಷೆ ಆಗಬೇಕು ಅಲ್ವಾ? ಅದನ್ನು ಪಾಲಿಸಿ. ಮಾರಣಾಂತಿಕ ಹಲ್ಲೆಯ ದೃಶ್ಯ ವೀಕ್ಷಣೆ ಮಾಡ್ತಾರಂತೆ CM ಸಿದ್ದು. ವಿಡಿಯೋ ಬಳಿಕ ಶವದ ಫೋಟೋಗಳನ್ನು ಗಮನಿಸ್ತಾರೆ, ದಯಾನಂದಕ್ಕೆ ತಗೊಂಡೋಗಿ ಕೊಡ್ತಾರಂತೆ. ವಿಡಿಯೋ ನೋಡಿ ಪ್ರಕರಣದ ತೀವ್ರತೆ ಗೊತ್ತಾಗ್ಬಿಡುತ್ತೆ ಮುಖ್ಯಮಂತ್ರಿಗಳಿಗೆ, ಲಾಯರ್ ಅಲ್ವಾ. ಜೊತೆಗೆ ಇದು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಳ್ಳಿ. ರೇಣುಕಾಸ್ವಾಮಿ ವೀರಶೈವ ಲಿಂಗಾಯತ ಸಮುದಾಯದವರು. ರೇಣುಕಾಸ್ವಾಮಿ ಮನೆಗೆ ಲಿಂಗಾಯತ ಸ್ವಾಮೀಜಿಗಳು ಭೇಟಿ ಕೊಟ್ಟಿದ್ದರು. ಚಾಮರಾಜ ಶಂಕರಪ್ಪ ಮಾತಾಡಿದರು. ಮೃತನ ಮನೆಗೆ ರಾಜ್ಯ BJP ನಾಯಕರು ಕೂಡ ಭೇಟಿ ಕೊಟ್ಟಿದ್ದರು. ಈಗ ದರ್ಶನ್ ಬೆನ್ನಿಗೆ ನಿಂತರೆ ಸಮುದಾಯ ಅದನ್ನು ಬೇರೆ ರೀತಿ ತಗೊಳ್ಳುವಂಥ ಸಾಧ್ಯತೆ ಇದೆ. ಆಮೇಲೆ ಕೇಸ್ನಲ್ಲಿ ಸಾಕ್ಷ್ಯಗಳು, ಆಧಾರಗಳು ಎಲ್ಲವೂ ಸಿಕ್ಕಿದೆ. ಎಲ್ಲ ಸಾಕ್ಷ್ಯಾಧಾರಗಳು ನಟನ ವಿರುದ್ಧವಾಗಿದೆ. ಹೀಗಿರುವಾಗ ನಿಲ್ಲಲೇಬೇಕು ಮತ್ತು ಆ ಬದ್ಧತೆ ಮುಖ್ಯಮಂತ್ರಿಗಳಿಗೆ ಖಂಡಿತವಾಗಲೂ ಇದೆ. ಇಲ್ಲ ಅಂತಂದರೆ ಇದು ಇಲ್ಲಿ ತನಕ ಹೋಗ್ತಾ ಇರಲಿಲ್ಲ. ವೀಕ್ಷಕರು ಮತ್ತೊಮ್ಮೆ ಹೇಳ್ತೀನಿ, 2 ಮಂತ್ರಿಗಳಿದಾರಲ್ಲ ಪ್ರಯತ್ನಪಟ್ಟ ಮಂತ್ರಿಗಳು. ಒಬ್ಬರು ಮೈಸೂರು ಚಾಮರಾಜನಗರ ಭಾಗದ ಮಂತ್ರಿಯ ಮಗ ಅಂತೆ, ಇನ್ನೊಬ್ಬರು ಬೆಂಗಳೂರು ಭಾಗದ ಮಂತ್ರಿ ಅಂತೆ, ಇನ್ನೊಬ್ಬರು ಬೆಂಗಳೂರು ಭಾಗದ BJP ಶಾಸಕರಂತೆ. ಇವರು ಡೆವಿಲ್ ಸಿನಿಮಾಗೆ 67 ಕೋಟಿಯಷ್ಟು ದುಡ್ಡು ಹಾಕಿದ್ದಾರಂತೆ. ಇವರು ಹಾಳಾಗೋಗಲಿ, ಅವ್ರಿಗೆ ಯಾರಿಗೂ ಬೇಕಾಗಿಲ್ಲ, ದುಡ್ಡು ಹೊರಗೆ ಬಂದಿಲ್ಲ ಅಂದರೆ ಅಷ್ಟೇ ಅವ್ರದ್ದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.